ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಪಾದಯಾತ್ರೆ 2ನೇ ದಿವಸಕ್ಕೆ ಸ್ವಾಗತ. 2 ಅನ್ನೋದು ಕೇಳೋದೇ ಒಳ್ಳೆ ಚೆನ್ನಾಗಿದೆ. ಹಳ್ಳಿ ಭಾಷೆಲಿ 2 ಅನ್ನೋದು ಆ್ಯಕ್ಚುಲಿ 1ಕ್ಕೆ 2ಕ್ಕೆ ಅಂತಾರಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ನಾನು ಕಾವೇರಿ ಹೊಳೆಯಿಂದ ದಾಟಿರೋದು. ನೋಡಿ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಜನ ಮಕ್ಕಳುಗಳು ಬಂದಿದ್ದಾರೆ. ನಾನು ಆ್ಯಕ್ಚುಲಿ ಲೇಡೀಸ್ ಜಾಸ್ತಿ ಅನ್ಕೊಂಡು ತುಂಬ ಜನ ಮಕ್ಕಳುಗಳು ಬಂದಿದ್ದಾರೆ. ತೋರಿಸ್ತೀನಿ ನೋಡಿ. ನೋಡಿ ಆ್ಯಕ್ಚುಲಿ ತುಂಬ ಜನ ದಾಟ್ತಾ ಇದ್ದಾರೆ ಇನ್ನ ನದಿನ. ಫುಲ್ ಜನ ಇದ್ದಾರೆ ನೋಡಿ. ಆ್ಯಕ್ಚುಲಿ ನಿಮಗೆ ಮುದ್ದೆ ಇದೆಲ್ಲ ಸಿಗ್ತಾ ಇದೆ ಊಟಕ್ಕೆಲ್ಲ, ಟಿಫನ್ಗೆ. ಆ್ಯಕ್ಚುಲಿ ನೆನ್ನೆ ನೈಟ್ ತುಂಬ ಫುಲ್ಲು ಚಳಿ ಇತ್ತು. ಯಾಕಾದ್ರೂ ಬಂದ್ಬೇಕು ಅನಿಸ್ತು. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ತುಂಬ ಜನ ಹೆಂಗಸರು ಗುರು ನದಿ ದಾಟೋದಷ್ಟು ಈಸಿ ಎಲ್ಲ ಗುರು, ತುಂಬ ಕಷ್ಟ ಇದೆ. ನಾನು 2-3 ಸತಿ ದಬ್ಬಾಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಏನಕ್ಕೆ ಸಂಜೆ 5 ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ ಅಂತ ನೆನ್ನೆ ತಿಳ್ಕೊಂಡೆ. ರೀಸೆಂಟಾಗಿ 5 ಜನ ನಡ್ಕೊಂಡು ಹೋಗ್ಬೇಕಾದ್ರೆ ಚಿರತೆ ಅಟ್ಯಾಕ್ ಮಾಡಿದೆ. 5 ಜನದಲ್ಲಿ 4 ಜನ ಆ್ಯಕ್ಚುಲಿ ಇದಾಗಿರೋದು ತಾಳ್ಬೆಟ್ಟದಲ್ಲೇ. 4 ಜನ ಡೌನ್ ಓಡ್ ಬಂದ್ಬಿಟ್ಟಿದ್ದಾರೆ. ಬಟ್ ಒಬ್ಬ ಮಾತ್ರ ಮೇಲ್ಗಡೆ ಹೋಗ್ಬಿಟ್ಟಿದ್ದಾನೆ. ಹೋಗೋದಲ್ದ್ರೆ ಅದು ಹಂಗೆ ಹೋಗ್ಬಿಟ್ಟಿದ್ರೆ ಏನೂ ಆಗ್ತಿದ್ದಿಲ್ಲ. ಬಟ್ ಎಲ್ಲ ಔಸಿಕೊಂಡು 4 ಜನ ಬಂದಿರಲ್ಲ ಕೆಳಗಡೆ ಫ್ರೆಂಡ್ಸ, ಅವ್ರು ಫೋನ್ ಮಾಡ್ಬೇಕಾದ್ರೆ ಹಿಂದೆಯಿಂದ ಕತ್ತಿಗೆ ಬಾಯಿ ಹಾಕ್ಬಿಟ್ಟಿದೆ. ಬಾಯಿ ಹಾಕೋದಲ್ದಿರ 82 kg ಇದ್ದಂತೆ ಯಪ್ನ. ಹೊಟ್ಟೆಲ್ಲ ಬಗ್ದಾಕ್ಬಿಟ್ಟಿದೆ. ಅದಕ್ಕೋಸ್ಕರ ಸಂಜೆ 5 ಮೇಲೆ ಬಿಡ್ತಾ ಇಲ್ಲ. ಗುರು ನಿಮ್ಗೆ ಹೇಳೋದನ್ನ ಬರ್ತದೆ, ಇಲ್ಲಿ ವಾಶ್ರೂಮ್ ಎಲ್ಲ ಸಿಗಲ್ಲ ಗುರು. ನೇಚರ್ ಒಂದು ಕಾರ್ನಲ್ಲಿ ನಡೀತಿರೋದು 10 ಕಿಲೋಮೀಟರ್ ಇದೆ. ತುಂಬ ದೊಡ್ಡ ಬೆಟ್ಟ ಇದು. ಆ್ಯಕ್ಚುಲಿ ನಾವು ಹತ್ತೋದು ಬಿಡಿ, ಇಲ್ಲ ಅವರ ವಯಸ್ಸಾದವರೆಲ್ಲ ಹತ್ತುತ್ತಿದ್ದಾರೆ. ಹತ್ತೋದಕ್ಕಿಂತ ನೋಡ್ರಿ ನಮಗಿಂತ ಮುಂಚೆತ್ತಿ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದಾರೆ. ಈ ಹಳ್ಳಿ ಜನ ಮುಗ್ಧ ಜನ ಅನ್ನೋದು ಇದಕ್ಕೆ. ನಮ್ಮ ಕೈಲಿ ಹತ್ತಕ್ಕಾಗ್ತಿಲ್ಲ, ಆದರೂ ವಯಸ್ಸಾದವರು ಒಂದು ಬಿಟ್ಟು ಹತ್ತುತ್ತಾನೆ ಇದ್ದಾರೆ. ನಾನೇ ಬೇತೋಗ್ಬಿಡ್ತೀನಿ ಗುರು. ಗುರು ನಾನು ಬೆಂಗಳೂರಲ್ಲಿ ಇದ್ದಾಗ ಮನೆ ಹತ್ರ ಪಕ್ಕದಲ್ಲಿರೋ ಅಂಗಡಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಬಟ್ ಅದೇ ಸಿಗರೇಟ್ ಹೊಡಿಬೇಕು ಅನ್ನೋ ಹೆಸರು ನಡ್ಕೊಂಡು ಹೋಗ್ತಿದ್ದೆ. ಈ ಬಿಟ್ಟ ಹತ್ತುತ್ತಾ ಅನಿಸಿದ್ದು ಒಂದೇ, ಸಿಗರೇಟ್ ಕಮ್ಮಿ ಮಾಡಬೇಕು ಅಂತ. ಆದರೂ ಇಲ್ಲಿ ಬಿಟ್ಟ ಹತ್ಕೊಂಡು ಆರಾಮಾಗಿ ಕೆಲವು ಯೂತ್ಗಳು ಗಾಂಜಾ ಹೊಡ್ಕೊಂಡು ಆರಾಮಾಗಿ ಪೀಸಾಗಿ ಬರ್ತಾವ್ರೆ. ಹೊಗೆ ಮಾಡಪ್ಪ ಅಂದ್ಕೊಂಡು ಸಖತ್ತಾಗಿರುತ್ತೆ ಗೊತ್ತಾ. ಆದರೂ ತುಂಬ ಕಷ್ಟ ಇದೆ ಗುರು ಹತ್ತೋದು ಬೆಟ್ಟನ. ಬಟ್ ಅವರಾದರೂ ಒಳ್ಳೆ ದಮ್ ಮಾಡ್ಕೊಂಡು, ಅವ್ರಿಗೆ ಇನ್ನು ಯಾವಾಗ ಬಂದು ತಲುಪ್ತಾರೋ ಗೊತ್ತಿಲ್ಲ, ಆರಾಮಾಗಿ ಬರ್ತಾವ್ರೆ. ಅಲ್ಲಲ್ಲಿ ಕೂತ್ಕೊಂಡು ದಮ್ ಮಾಡ್ಕೊಂಡು ಪೀಸಾಗೆ. ಇನ್ನು ಎಷ್ಟು ದೂರ ಇದೆಯೇನೋ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ತಿಂಡಿ ಸಿಗುತ್ತೆ, ತಿಂಡಿ ಮಾಡಬೇಕು ಗುರು. ಇಲ್ಲಿ ನಾವು ಇಲ್ಲಿ ನಡ್ಕೊಂಡು ಬರೋ ಜಾಗದಲ್ಲೇ ಕಾಡಲ್ಲಿ ನಾವು ನಡ್ಕೊಂಡು ಬರೋದು. ಆ್ಯಕ್ಚುಲಿ ತುಂಬ ಜನ ಹಳ್ಳಿಯವರು ಅವರಾಗವರೇ ಗಾಡಿ ಮಾಡ್ಕೊಬಂದು ಫ್ರೀಯಾಗಿ ನೋಡಿ ನೀರು, ಮಜ್ಜಿಗೆ, ಪಾನಕ ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಏನಂದರೆ ಆರಾಮಾಗಿ ಪೀಸಾಗಿ ಬರ್ಬೋದು. ಏನು 1 ರೂಪಾಯಿ ಖರ್ಚಿರಲ್ಲ. ಏನಂದರೆ ಬಸ್ ಚಾರ್ಜ್ ಒಂದು ಖರ್ಚಿರುತ್ತೆ. ನಡ್ಕೊಂಡು ಹೋಗ್ಬೇಕು, ಒಳ್ಳೆಯದು. ನಡೆದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಆರಾಮಾಗಿ 1 ರೂಪಾಯಿ ಖರ್ಚಿಲ್ದಂಗೆ ಟೈಮ್ ಊಟ ಟಿಫನ್ನು ಎಲ್ಲ ಸಿಗುತ್ತೆ. ಪೀಸಾಗಿ ಬರ್ಬೋದು. ಬೆಂಗಳೂರಲ್ಲೆಲ್ಲ ಕಾಳ ಕಳಿಯೋರಿಗೆ
ಒಂದ್ಸತಿ ಬಂದು ಟ್ರೈ ಮಾಡಿ. ಸರಿ, ಇವಾಗ ನಾನು ನಡ್ಕೊಂಬರ್ಬೇಕಾರೆ ಆಲ್ರೆಡಿ ಒಂದ್ಸತಿ ಕಲ್ಲಂಗಡಿ ತಿಂದಾಯ್ತು. ಇವಾಗ ಬರ್ಬೇಕಾರೆ ಬಾಳೆಹಣ್ಣು ಕೊಟ್ಟಿದ್ದಾರೆ. ರೈತರು ಮನಸ್ಸು ಚಿನ್ನ ಅನ್ನೋದು ಇದಕ್ಕೋಸ್ಕರನೇ. ಈ ಬಾಳೆ ನೋಡ್ತಾ ನನಗೆ ಒಂದು ನೆನಪಾಯ್ತು. ಬೆಂಗಳೂರಲ್ಲಿ ಒಂದು ಗಾಡಿ ಮೇಲೆ ಒಂದು ಓದಿದ್ದೆ. ಏನಂತ ಹಾಕ್ಸಿದ್ರು ಒಂದು ಅಣ್ಣ ಡ್ರೈವರ್ ಅಣ್ಣ, ಏನೇ ರೋಜ ನನ್ನ ಬಾಳೆಹಣ್ಣು ರಾಜ. ಹಿಂಗಿದೆ ಡೈಲಾಗು. ಆ್ಯಕ್ಚುಲಿ ಈ ಬಾಳೆಹಣ್ಣು ಕೊಟ್ಟವರಲ್ಲ ಅವರು ಚಿಂದಂಥ ಮನುಜ. ಇನ್ನೂ ಹೋಯ್ತಾ ಹೋಯ್ತಾ ಫ್ರೀಯಾಗಿ ಏನೇನೋ ಸಿಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಬನ್ನಿ ಎಲ್ಲ ಬೆಂಗಳೂರಿಂದ ಇದು ನೋಡಿದ್ರು ಎಷ್ಟು ಸೆಕ್ಯೂರಿಟಿ ಇದೆ ಅಂತ. ಲೈಕ್ ಚಿರತೆ ಕಟ್ಟ ಜಾಸ್ತಿ ಇದೆ, ಅಷ್ಟೇ ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಇಲ್ಲಿ ಆ್ಯಕ್ಚುಲಿ ನಾವು ಚಪ್ಪಲಿ ಹಾಕೊಂಡು ಬರ್ತಾ ಇರೋದು. ಎಷ್ಟೋ ಜನ ಚಪ್ಪಲಿ ಇಲ್ದಂಗೆ ಬರ್ತಾ ಇದ್ದಾರೆ. ಅದೇ ಥರ ನಾವು ಎಲ್ಲ ಬಿಚ್ಚಾಕೊಂಬಂದ್ಬಿಟ್ರೆ ಕಲ್ಲು ತೊಗೊಂಡು ಹೊಡೆದಾಕ್ಬಿಡ್ತೀರ. ತಮಾಷೆ ಮಾಡ್ದಾಗ್ರ. ನನಗೆ ಚಪ್ಪಲಿ ಹಾಕೊಂಡು ನಡೆಯೋದಕ್ಕೆ ಆಗ್ತಿಲ್ಲ, ಚಪ್ಪಲಿ ಇದ್ರೆ ನಡ್ಕೊಂಡ್ಬರ್ತಾ ಇದ್ದಾರೆ. ಇಲ್ಲಿ ಟಿಫನ್ ಸಿಗ್ತದೆ, ಹೋಗಿ ಟಿಫನ್ ಮಾಡೋಣ ಬನ್ನಿ. ಒಳ್ಳೆ ಟಿಫನ್, ಒಳ್ಳೆ ಟಿಫನ್ ಸಿಗ್ತದೆ. ಟಿಫನ್ ಮಾಡೋಣ ಫ್ರೀಯಾಗಿ. ನೋಡಿ ಎಲ್ಲ ಟಿಫನ್ ಎಲ್ಲ ಹೆಂಗೆ ಮಾಡ್ತಾ ಇದ್ದಾರೆ ಫ್ರೀಯಾಗಿ. ಇವಾಗ ಊಟ ಆಯ್ತು ನೋಡಿ, ಎಷ್ಟು ವೇಸ್ಟ್ ಮಾಡಿದ್ದಾರೆ. ಎಷ್ಟೊಂದು ಜನ ಇದ್ದಾರೆ, ಇನ್ನು ಹಿಂದೆಗಡೆ ತುಂಬ ಜನ ಇದ್ದಾರೆ. ಜನಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೆ ಅನ್ನೋ ಗೊತ್ತಿಲ್ಲ. ತಿನ್ನೋಕ್ಕಾಗಿಲ್ಲ ಅಂದ್ರೆ ತುಂಬ ಹಾಕ್ಸ್ಕೊಂಡ್ಬಿಡ್ತಾರೆ. ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಬೇಕು. ತುಂಬ ಹೊಟ್ಟೆ ತುಂಬಿದಷ್ಟು ನಡೆಯೋಕ್ಕಾಗಲ್ಲ, ಜನಗಳು ಅರ್ಥ ಮಾಡ್ಕೊಳ್ಳಲ್ಲ. ಅದೇ ಊಟ ಹಿಂದೆ ಇರೋರು ಬಂದ್ಬಿಟ್ರೆ ಪಾಪ ಅವ್ರು ಎಷ್ಟು ಇದು ಮಾಡ್ತಾರೆ, ಎಷ್ಟು ಸಂತೋಷ ಪಡ್ತಾರೆ. ಅವ್ರು ಸಿಕ್ಕಿದ್ರೆ ಇಷ್ಟು ವೇಸ್ಟ್ ಆಗಿದೆಯಲ್ಲ, ಯಾರನ್ನ ಅವ್ರನ್ನ ಕೇಳೋರು ಯಾರು? ಅದೇ ಅವ್ರ ಮನೆಯದಾಗಿದ್ರೆ ವೇಸ್ಟ್ ಮಾಡಿರೋರ. ಜನಗಳು ಅರ್ಥ ಮಾಡ್ಕೊಬೇಕು. ಅನ್ನದಾನ ಮಹಾದಾನ, ಅದನ್ನು ವೇಸ್ಟ್ ಮಾಡಬಾರ್ದು. ಅದಕ್ಕೊಂದು ಅರ್ಥ ಇರಬೇಕು. ಅವ್ರೇನೋ ಪ್ರೀತಿಯಿಂದ ಅಷ್ಟೊಂದು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಅದನ್ನ ಬಳಸ್ಕೊಳ್ಳೋದು ಕಲಿಬೇಕು, ಕಲ್ಕೊಳ್ಳೋದಲ್ಲ. ಗುರು ಇವಾಗ ಬರ್ಬೇಕಾದ್ರೆ ಒಂದು ರಾಗಿ ಮಟನ್ ತಗೊಬಿಟ್ರು. ಮೊಬೈಲ್ ಬೇರೆ ಚಾರ್ಜ್ ಕಮ್ಮಿ ಆಗಿತ್ತು, ಪವರ್ ಬ್ಯಾಂಕಲ್ಲಿ ಹಾಕಿದೆ, ಅದು ಬೇರೆ ಚಾರ್ಜಿಂಗ್ ಇರ್ತಲ್ಲ. ಸರಿ ರಾಗಿ ಮಾಡಿಕೊಟ್ರಲ್ಲ ತಣ್ಣಗಿರುತ್ತೆ ಅಂದ್ಕೊಂಡು ಈಸ್ಕೊಂಡೆ ಕುಡಿಯೋಣ ಅಂತ. ಅದು ನೋಡಿದ್ರೆ ಎವಿ ಬಿಸಿ ಇದೆ. ಹೋಗ್ಲಿ, ನನ್ನ ಹತ್ರ ಹಿಂದೆಗಡೆ ಬ್ಯಾಗಲ್ಲಿ ನೀರಿದೆ, ಅದನ್ನಾದ್ರೂ ಕುಡಿಯೋಣ ಅಂತ ನೋಡಿದ್ರೆ ಈ ಬಿಸಿಲಿಗೆ ಅದು ಬಿಸಿ ಆಗ್ಬಿಟ್ಟಿದೆ. ನನ್ನ ನಸೀಬೆ ಕೆಟ್ಟೋಗ್ಬಿಟ್ಟಿದೆ. ಹೋಗಲಿ, ಇವಾಗ ಏನಾದ್ರು ನಾನು ಕುಡಿಲಿಲ್ಲ ಅಂದರೆ ಆಗಲೇ ತೋರಿಸಿದ್ನಲ್ಲ ಊಟ ವೇಸ್ಟ್ ಮಾಡೋರಂತ, ಚಪ್ಪಲಿ ಶಾಲ್ ಸುತ್ಕೊಂಡು ನಾನೇ ಹೊಡ್ಕೊಂಡಂಗೆ ಈಸ್ಕೊಂಡ್ಬಿಟ್ಟಿದ್ದೀನಿ. ಕುಡಿಯೋದು ನನ್ನ ಕರ್ತವ್ಯ, ಕುಡಿಲೇಬೇಕು. ಕಾಲುಗಳೆಲ್ಲ ಪದಾಡ್ತವೆ ಆಲ್ರೆಡಿ. ಇನ್ನೂ ಅದೆಷ್ಟು ದೂರ ಇದೆಯೋ ಏನೋ ಗೊತ್ತಿಲ್ಲ, ತುಂಬ ಟಫ್ ಇದೆ ಗುರು. ನಾಲ್ಗೆ ಬೇರೆ ಸುಟ್ಕೊಂಡ್ಬಿಟ್ಟೆ. ಸರಿ ಆಯಿತು, ಇವಾಗ ಒಬ್ಬರು ನಾನು ಅಡ್ರೆಸ್ ಕೇಳಿದೆ ಎಷ್ಟು ದೂರ ಇದೆ ಏನು ಅಂತ. ಬಟ್ ಅವರು ಹಿಂಗೆ ಸ್ಟ್ರೈಟ್ ಹೋಗಿ ಅಂತ ಮುಂದೆ ಹಿಂಗೆ ಹೋಗ್ಬೇಕು ಅಂತ ಹೇಳಿದ್ರು. ಅದು ಇವಾಗ ನಾನು ಹೋಗ್ತಿದ್ದೀನಿ ಅನ್ನೋ ಪ್ಲೇಸು, ಅದರಿಂದ ಪಕ್ಕದಲ್ಲಿ ಒಂದು ಸ್ಟೇಟ್ ಇದೆ. ಅದೇ ಅಲ್ಲೇನಾದ್ರು ಹೋಗಿ ನನಗೆ ಅಡ್ರೆಸ್ ಕೇಳಿದಿದ್ರೆ ಒಂದು ಸತಿ ಹೇಳಿರೋರು, ಎರಡನೇ ಸತಿ ತಿಗಾ ಮುಚ್ಕೊಂಡು ಹೋಗಲ್ಲ ಅಂದಿರೋರು. ಅದೇ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಕೇಳಿ ಒಂದಲ್ಲ ಎರಡಲ್ಲ ನೀವು 3 ಸತಿ ಕೇಳಿದ್ರು ಹೇಳ್ತಾರೆ. ಇಲ್ಲ ಅವ್ರು ಅದೇ ದಾರಿಯಲ್ಲಿ ಹೋಗ್ತಾರೆ, ಕರ್ಕೊಂಡಾಗ ಅವರೇ ಬಿಟ್ಬಿಡ್ತಾರೆ. ಅದೇ ಕೇಳೋದು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ. ಕನ್ನಡಿಗರ ಮನಸ್ಸು ಚಿನ್ನಾಗರು. ಕರ್ನಾಟಕದಲ್ಲಿ ಕನ್ನಡಿಗನ ಹುಟ್ಟಿದ್ದು ನಮ್ಮ ಅದೃಷ್ಟ. ಏನಂತೀರ? ಇಲ್ಲಿ ನಡ್ಕೊಂಬರ್ಬೇಕಾದ್ರೆ ಫುಲ್ ಕಾಲು ನೋವಿತ್ತು. ಬರ್ತಾ ಇರ್ಬೇಕಾರೆ ಯೂತ್ಗಳೆಲ್ಲ ಸೇರಿ ಒಳ್ಳೆ ನಿಂಬೆ ಶರ್ಬತ್ತು ಮತ್ತು ಕಾಲು ನೋವಿಗೆ ಮಾತ್ರೆ ಮತ್ತು ಮೊಬೈಲ್ ಚಾರ್ಜಿಂಗಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹಳ್ಳಿ ಕಡೆ ತುಂಬ ಇದಿದೆ ರೀ, ಇನ್ನೋಸೆಂಟ್ ಇದೆ, ಮೆಚ್ಕೊಬೇಕಿದ್ದನ್ನು. ಥ್ಯಾಂಕ್ ಯು ಗಾಯ್ಸ್. ಈ ಹಳ್ಳಿ ಕಡೆ ತುಂಬ ಜನ ಸ್ಟ್ರಾಂಗ್ ಇದ್ದಾರೆ ರೀ.
ಏನಂದರೆ ತುಂಬ ನಡೆದು ಅಭ್ಯಾಸ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಬಟ್ ತುಂಬ ಜನ 27 ವರ್ಷ, 28 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ ಆ ಥರ ನಡ್ಕೊಂಡೇ ಬರ್ತಾಯಿದ್ದಾರೆ. ಅದರಲ್ಲೂ ತುಂಬ ವಯಸ್ಸಾದವರಂತೂ ತುಂಬ ನಡ್ಕೊಂಡೇ ಬರ್ತಾಯಿದ್ದಾರೆ. ಅವರು ರಾಗಿ ಹಿಟ್ಟು ಮುದ್ದೆ ಮತ್ತು ಮೈ ಏನಂತಾರೆ ಮೈ ಬಗ್ಸಿ ಕೆಲಸ ಮಾಡಿರ್ತಾರೆ. ಅವರಿಗೆ ನಡೆದೆಲ್ಲ ಅಭ್ಯಾಸ ಇರುತ್ತೆ. ಅದೇ ನಾವು ಬೆಂಗಳೂರಲ್ಲಿ ಅಕ್ಕಪಕ್ಕ ಅಂಗಡಿಗೆ ಹೋಗೋದಕ್ಕೂ ಒದ್ದಾಡ್ತೀವಿ. ನಾವು ಇದರಿಂದ ಅರ್ಧ ಸೋಂಬೇರಿಗಳಾಗಿರೋದು. ನಡೆಯಲ್ಲ, ಯಾಕಂದರೆ ಮನೇಲಿ ಬೈಕ್ ಇರುತ್ತೆ. ಅಕ್ಕಪಕ್ಕ ಹೋಗೋದಕ್ಕೂ ಬೈಕ್ ತೊಗೊಂಡೋಗ್ತೀವಿ. ಲಾಂಗ್ ಹೋಗ್ಬೇಕಾ ಫ್ರೆಂಡ್ಸ್ ಕಾರ್ ಇರುತ್ತೆ, ಕಾರಲ್ಲಿ ಹೋಗ್ಬಿಡ್ತೀವಿ. ಅದೇ ಹಳ್ಳಿ ಕಡೆ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೈ ಬಗ್ಸಿ ಕೆಲಸ ಮಾಡಿ ಸಂಜೆ ಮೇಲೆ ಹುಡುಗರುಗಳು ಸೇರ್ತಾರೆ. ನಮ್ಮ ಕಡೆ ಹಂಗಲ್ಲ, ಮಧ್ಯಾಹ್ನದಿಂದನೇ ಸೇರಿಬಿಡ್ತಾರೆ. ಕೆಲಸ ಇರುತ್ತೋ ಇರಲ್ವ ಎಲ್ಲಿ ಅಂತ ನಿಮಗೂ ಗೊತ್ತಿರುತ್ತೆ. ನಮ್ಮ ಬೆಂಗಳೂರು ಯೂತ್ಸ್ಗೇನು ಅಂದರೆ ಎಂಟರ್ಟೈನ್ಮೆಂಟ್ ಅಂದರೆ ನೆಶೆ ಮಾಡೋದೇ ಎಂಟರ್ಟೈನ್ಮೆಂಟು. ಏನು ಮಾಡ್ತೀರಾ, ಹಳ್ಳಿ ಕಡೆ ಇರೋ ಥರ ಬೆಂಗಳೂರಲ್ಲಿಲ್ಲ. ಬೆಂಗಳೂರಲ್ಲಿ ಅದಕ್ಕೆ ಹಂಗೆ ಬರೀ ಬಿಸಿಲು, ಎಲ್ಲಿ ನೋಡಿದ್ರು ಬಿಲ್ಡಿಂಗು, ಟ್ರಾಫಿಕ್ಕು. ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕೈಗೆ ₹1 ಉಳಿಯೋಲ್ಲ. ಅದ್ರ ತಕ್ಕಂತೆಯೇ ಮಜಾ ಓಡಾಯಿಸೋದು. ಅದಕ್ಕೆ ಹಳ್ಳಿ ಕಡೆ ₹100 ಇದ್ರೂ ಆರಾಮಾಗಿ 2 ದಿವಸ ಜೀವನ ಮಾಡ್ಬೋದು. ನಮ್ಮ ಕಡೆ ₹100 ಒಂದು ½ ಅನ್ ಅವರ್ ಇರೋಲ್ಲ. ಆಲ್ಮೋಸ್ಟ್ ದುಡ್ಡು ಮತ್ತು ಮೈಗೆ ಕೆಲಸ ಕೊಡಬೇಕು. ಈ ನಾನು ಈ ಪಾದಯಾತ್ರೆಗೆ ಬಂದಿದ್ದರಿಂದ ಇದು ಗೊತ್ತಾಯಿತು, ದುಡ್ಡು ಉಳಿಸ್ಬೇಕು ಅಂತ. ತಂಪಾದ ಮಜ್ಜಿಗೆ ಇದೆ, ಊಟ ಮಾಡಿ ವಿಶ್ರಾಂತಿ ಪಡೆಯಿರಿ. ನೋಡಿ, ಒಳ್ಳೆ ಪಪ್ಪು ಮೇಲೆ ಸಿಗ್ತದೆ, ವಿಶ್ರಾಂತಿ ಪಡೆಯಿರಿ. ಸಂಜೆ ಬಿಸಿ ಕಾಫಿ, ಬಿಸ್ಕೆಟ್ ತಿಂಡಿ ನಂತರ ಕಾಲ್ನಡಿಗೆಗಳ ಮುಂದುವರಿಸಬಹುದು. ಭಕ್ತಾದಿಗಳಂತೆ ಆರಾಮ ವಿಶ್ರಾಂತಿ ಪಡೆದು ಸಂಜೆ ಬಿಸ್ಕೆಟ್ ಬ್ರೆಡ್ ವಿಶ್ರಾಂತಿ ಮಾಡಿ ಬಿಸ್ಕೆಟ್ ಬ್ರೆಡ್ ತಿಂದು ನಂತರ ಪಾದಯಾತ್ರೆ ಮುಂದುವರಿಸಿ. ಒಳ್ಳೆ ಫ್ರೀಯಾಗಿ ಎಲ್ಲ ಸಿಗ್ತದೆ, ಬರಬೇಕು. ಮಾಡಿ ಭಕ್ತಾದಿಗಳು ಒಳ್ಳೆ ಊಟ ಕೊಡ್ತಿದ್ದಾರೆ. ಒಳ್ಳೆ ಆಂಧ್ರ ಸ್ಟೈಲು ಪಪ್ಪು, ಅನ್ನ ಮತ್ತು ತುಪ್ಪ, ಮುದ್ದೆ ಎಲ್ಲ ಕೊಡ್ತಾಯಿದ್ದಾರೆ. ಬರಬೇಕು. ಇವಾಗ ಯಾರು ಸಿಕ್ಕಿದ್ರಲ್ಲ, ಅವ್ರು ಯಾರು ನನಗೆ ಗೊತ್ತಿಲ್ಲ. ಬಟ್ ಅವ್ರಿಗೂ ನಾನು ಯಾರು ಅಂತ ಗೊತ್ತಿಲ್ಲ. ವೀಡಿಯೋ ಮಾಡ್ತಾಯಿದ್ನಲ್ಲ, ಸ್ವಲ್ಪ ಬಂದು ಮಾತಾಡ್ಸಿದ್ರು, ಖುಷಿ ಆಯಿತು. ಕಾಲು ಬೇರೆ ತುಂಬ ನೋವ್ತಾ ಇದೆ. ಇಲ್ಲೆಲ್ಲಾದರೂ ಸ್ಟೇ ಆಗಬೇಕು ಅಂದ್ಕೊತಾ ಇದ್ದೀನಿ, ಆಗ್ತಾಯಿಲ್ಲ. ಆದರೂ ಜನಗಳು ನೋಡಿ ತುಂಬ ಜನ ಬರ್ತಾಯಿದ್ದಾರೆ. ಇಲ್ಲಿ ಮಲ್ಕೊಳ್ಳೋದಕ್ಕೆಲ್ಲ ತುಂಬ ಇನ್ನೊಂದು ಸ್ವಲ್ಪ ದೂರ ಇದೆ, ಅದಕ್ಕೆ ಇಲ್ಲೇ ಮಲ್ಕೊಳ್ಳಿ ಅಂತಿದ್ದಾರೆ. ಬಟ್ ನಾನು ಇಲ್ಲೇ ಮಲ್ಬೋದಾಗಿತ್ತು, ಬೇಡ ಸ್ವಲ್ಪ ಮುಂದೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಹಾಯ್ ಗಾಯ್ಸ್, ನನ್ನ ಬಾಡಿ ಫುಲ್ ಪೇನ್ ಇದೆ. ನಾನು ಇವತ್ತು ಟೆಂಪಲ್ ಹತ್ರ ಹೋಗಕ್ಕೆ ಆಗ್ತಾಯಿಲ್ಲ. ಇಲ್ಲೆಲ್ಲ ಒಂದು ಕಡೆ ಆಲ್ಟ್ ಆಗಿದ್ದೀನಿ. ನಾಳೆ ಬೆಳಗ್ಗೆ ರೀಚ್ ಆಗಿಬಿಟ್ಟು ಮಿಕ್ಕಿದ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್ ಗಾಯ್ಸ್.